ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಕಲ್ಕುಂಟೆ ಅಗ್ರಹಾರ ಗ್ರಾಮದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದೇವಾಲಯದಲ್ಲಿ ದೇವರಿಗೆ ವಿವಿಧ ಫಲಪುಷ್ಪಗಳಿಂದ ಅಲಂಕಾರ ಮಾಡುವುದರ ಮೂಲಕ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಪ್ರಮುಖವಾಗಿ ಕಲ್ಕುಂಟೆ ಅಗ್ರಹಾರದಲ್ಲಿರುವ ದೇವಾಲಯದಲ್ಲಿ ಶ್ರೀ ರಂಗನಾಯಕಿ ಸಮೇತ ಶ್ರೀ ರಂಗನಾಯಕಿ ದೇವರಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಇನ್ನು ಈ ಒಂದು ಸಂದರ್ಭದಲ್ಲಿ ದೇವಾಲಯದ ಅರ್ಚಕರಾದಂತಹ ಶೇಷಾದ್ರಿರವರು ಮಾತನಾಡಿ, ವೈಕುಂಠ ಏಕಾದಶಿ ಎಂದರೆ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಸುವ ದಿನವಾಗಿದ್ದು, ದೇವಾಲಯಕ್ಕೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ಭಗವಂತ ಸಿದ್ಧಿಸುತ್ತಾನೆ ಎಂಬ ನಂಬಿಕೆ ಇದೆ ಎಂದು ವೈಕುಂಠ ಏಕಾದಶಿಯ ಮಹತ್ವವನ್ನು ತಿಳಿಸಿದರು. वंदे लक्ष्मीपतिं देवं शङ्खचक्रगदामूर्तिं मयग्रीवं शब्दार्थज्ञानलब्धये श्रीमते बोधाय नमः देशिकाय नमः श्रीमते पांचरात्र प्रवक्तकाय नमः। श्री कल्कुंटे श्री रंगनायकी समेत श्री ರಂಗನಾಥ ಸ್ವಾಮಿ ದಿವ್ಯ ದೇವಸ್ಥಾನ ವಿಶೇಷವಾಗಿ ಈ ವೈಕುಂಠ ಏಕಾದಶಿ ಪ್ರಯುಕ್ತ ಈ ಧನುರ್ಮಾಸದಲ್ಲಿ ಬರತಕ್ಕಂತಹ ವೈಕುಂಠ ಏಕಾದಶಿ ದಿವಸ ವಿಶೇಷವಾಗಿ ದೇವರಿಗೆ ಬೆಳಗ್ಗೆ ಸುಪ್ರಭಾತ ಸೇವೆ, ಭಗವಂತನ ಆರಾಧನಾಗಿ ಉತ್ತರ ದ್ವಾರದಲ್ಲಿ ದೇವರನ್ನ ಆಸ್ಥಾನ ಮಾಡಿ ಉತ್ತರ ದ್ವಾರ ಪೂಜೆ, ತದನಂತರ ಪ್ರಾಕಾರೋತ್ಸವ, ಗ್ರಾಮೋತ್ಸವ ಆದ ನಂತರ ವೈಕುಂಠ ದ್ವಾರದಿಂದ ಗೋಪೂಜೆ ಆಗುತ್ತದೆ. ಅದಾದ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೀತಾ ಇದೆ. ಇದು ವಿಶೇಷವಾಗಿ ವೈಕುಂಠ ಏಕಾದಶಿ ಬಂದ್ರೆ ಶ್ರೀ ರಂಗನಾಥ ದೇವಸ್ಥಾನ ಅಂತ ಹೇಳಿದ್ರೆ ತುಂಬಾ ಪ್ರಧಾನವಾಗಿರ್ತಕ್ಕಂಥ ವಿಷಯ. ಏನಕ್ಕಂತ ಹೇಳಿದ್ರೆ ರಂಗನಾಥ ಯಾವಾಗೂ ಮಲ್ಕೊಂಡಿರ್ತಾನಂತಾನೆ, ಶ್ರೀನಿವಾಸ ನಿಂತ್ಕೊಂಡು ಅಭಯಸ್ತದಿಂದ ದರ್ಶನ ಕೊಡ್ತಾ ಇರ್ತಾನೆ. ಈ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಮಾರ್ಪಡುವ ಸಂದರ್ಭದಲ್ಲಿ ಈ ವೈಕುಂಠ ಏಕಾದಶಿ ಬರುತ್ತೆ. ಅದಕ್ಕೆ ಈ ಏಕಾದಶಿ ಅಂದ್ರೆ 12 ವಿಧವಾಗಿರತಕ್ಕಂತ ಏಕಾದಶಿ ಇದೆ. ಅದರಲ್ಲಿ ವೈಕುಂಠ ಏಕಾದಶಿ ಮತ್ತೆ ಆಷಾಢದಲ್ಲಿ ಬರತಕ್ಕಂಥ ಪ್ರಥಮ ಏಕಾದಶಿ ಕೂಡ ವಿಶೇಷವಾಗಿರತಕ್ಕಂತ ಒಂದು ಏಕಾದಶಿ. ತದನಂತರ ನಾಳೆ ಈ ಧನುರ್ಮಾಸದಲ್ಲಿ ಈ ಆಂಡಾಳ್ ದೇವಿ 30 ಪಾರ್ಶ್ವಗಳನ್ನ ಬರೀತಾರೆ. ಅದರಲ್ಲಿ ವಿಶೇಷವಾಗಿರತಕ್ಕಂತ ಕೂಡಾರವೆಲ್ಲಂ ಗೋವಿಂದ ಅಂತ ನಾಳೆ ಪಾರ್ಶ್ವ ಬರ್ತಾ ಇದೆ. ನಾಳೆ ಒಂದು ದ್ವಾದಶಿ ಅಂತ ಕರೀತಾರೆ. ವೈಕುಂಠ ಏಕಾದಶಿಗಿಂತ ಪ್ರಧಾನವಾಗಿರತಕ್ಕಂತ ಉತ್ಸವ ಅಂತ ಹೇಳಿದ್ರೆ ದ್ವಾದಶಿ ಅಂತ ಕರೀತಾರೆ. ಈ ವಿಷ್ಣುವಿಗೆ ಸಂಬಂಧಪಟ್ಟಿರತಕ್ಕಂತಹ ಉತ್ಸವಗಳಲ್ಲಿ ನಾವು ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ ಅಂತ ಕರಿತೀವಿ. ಅದೇ ತರ ಈ ಪಕ್ಷ ಉತ್ಸವ ಅಂತ ಹೇಳಿದ್ರೆ 15 ದಿನಗಳಿಗೆ ಬರತಕ್ಕಂತಹ ಈ ಏಕಾದಶಿ ಉತ್ಸವಗಳನ್ನ ನಾವು ಏಕಾದಶಿ ಉತ್ಸವಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ತರನೇ ಈ ಧನುರ್ಮಾಸದಲ್ಲಿ ಬರತಕ್ಕಂತ ಈ ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ವಿಶೇಷವಾಗಿ ಭಕ್ತರಿಗೆ ದೇವರು ದರ್ಶನ ಕೊಟ್ಟು ನಾವು ಕೋರಿದ ಇಷ್ಟಾರ್ಥಗಳನ್ನ ದೇವರು ಕೊಡುವತಕ್ಕಂತ ದಿನ ಅಂತ ಹೇಳ್ಬಿಟ್ಟು ಆಗಮ ಶಾಸ್ತ್ರಗಳಲ್ಲಿ ಮತ್ತು ವೇದದಲ್ಲಿ ಉಲ್ಲೇಖ ಇದೆ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ಬೋಧಾಯ ನಮಃ ದೇಶಿಕಾಯ ನಮಃ.